ಯಾಕಂದರೆ ನನಗೇನು ಹೆದರಿಕೆ ಇಲ್ಲ ಈ ಪೊಲೀಸ್ನವರಂದರೆ. ನನಗೆ ಒಂಥರ ಕಾಮಿಡಿ ಪೀಸ್ಗಳ ಥರ ಕಾಣ್ತಾರೆ ಅವರು. ನಾನೊಂಥರ ಅವರ ನೋಡುವಾಗಲೇ ನಗು ಬರುತ್ತೆ ನನಗೆ ಈ ಪೊಲೀಸ್ರವರನ್ನು, ಇಲ್ಲ ಅಂತ ಹೇಳಲ್ಲ. ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಸ್ವಜನ ಹೋರಾಟಗಾರರಿಗೂ, ಸತ್ಯದ ಪರತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ಕನಿಷ್ಠ ಕಾಸರಗೋಡು, ನಾನು ಮುದುಕದ್ದಪ್ಪ, ನನ್ನ ಕೈಯಲ್ಲಿ ದುಡಿಯೋಕ್ಕಾಗಲ್ಲಂತೆ, ಬರೀ ಯೂಟ್ಯೂಬಲ್ಲೇ ದುಡ್ಡು ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೀನಿ. ಏನು ಮಾಡೋದು ಸ್ವಾಮಿ, ವಯೋವೃದ್ಧ. ಈಗ ನನಗೆ ಒಂದು 60ರಿಂದ 65-70 ವರ್ಷದ ಮುದುಕ. ಗೋರ್ಮೆಂಟಿಂದ ಪಿಂಚಣಿ ನನಗೆ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ. ಇನ್ನು ಕಾನೂನು ಪ್ರಕಾರವಾಗಿ ಏನು 1,000ನೋ 1,500 ಇತ್ತಲ್ಲ, 1,200 1,300 ಏನೋ ಇತ್ತು. ನನಗೀಗ ಅಲ್ಲಿಂದ ಬರೀ ಒಂದು 10 ರೂಪಾಯಿನೋ 20 ರೂಪಾಯಿ ಸಿಗ್ತೈತೆ. ಅದಕ್ಕೋಸ್ಕರನೇ ನನಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅದಕ್ಕೆ ಯೂಟ್ಯೂಬಲ್ಲಿ ಬಂದು ಇವಳ ಬಗ್ಗೆ ನಾನು ಅಪಪ್ರಚಾರ ಮಾಡ್ತಾಯಿದ್ದೀನಿ. ಇವಳ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ತಿಂತಾಯಿದ್ದೀನಿ. ನಾನು ಇವಳ ಹೆಸರು ಹೇಳ್ದಿದ್ರೆ ನನಗೆ ಅನ್ನ ಸಿಗಲ್ಲ. ಹೆಸರು ಹೇಳ್ಕೊಂಡು ನಾನು ದುಡ್ಡು ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇದು ಬಿಟ್ಟರೆ ಬೇರೆ ನನಗೆ ಜೀವನ ಇಲ್ಲ. ನೋಡಿ ಸ್ನೇಹಿತರೆ, ನನ್ನ ಆಲ್ಮೋಸ್ಟ್ ಇಡೀ ನಮ್ಮ ಕರ್ನಾಟಕದ ಮಂದಿ ನೋಡಿ ಅಂದ್ಕೊಂಡಿದ್ದೀನಿ. ಇಲ್ಲ, ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತಿದೆ ನಾನು ಏನು ಕೆಲಸ ಮಾಡ್ತಾಯಿದ್ದೀನಿ, ಏನಿಲ್ಲ, ನನ್ನ ವೃತ್ತಿ ರಂಗ ಹೆಂಗಿದೆ ಎಂಬುದು ಪ್ರತಿಯೊಬ್ಬರಿಗೆ ಗೊತ್ತಿದೆ. ನಾನು 2004ರಿಂದ ಇಲ್ಲಿವರೆಗೂ ಡ್ರೈವರ್ ಕೆಲಸ ಮಾಡ್ಕೊಂತ ಬರ್ತಾಯಿದ್ದೀನಿ. ಇವಾಗ ಸಮೇತ ನಾನೀಗ ಡ್ರೈವಿಂಗ್ ಗಾಡಿ ನಿಲ್ಲಿಸಿ ಬಂದು ಮಾತಾಡ್ತಕ್ಕಂಥದ್ದು. ನಂದು ಡೈಲಿ ಒಂದು ಟ್ರಿಪ್ ಆಗುತ್ತೆ. ಸಾಯಂಕಾಲ ಹೋಗೋದು, ಬೆಳಗ್ಗೆ ಇಷ್ಟೊತ್ತಿಗೆ ತಪ್ಪಿ ಒಂದು ಸ್ವಲ್ಪ ಲೇಟ್ ಆಗೋದು. 10-11 ಗಂಟೆಗೆಲ್ಲ ನಾನು ಮನೆಗೆ ರೀಚ್ ಆಗ್ತೀನಿ. 12 ಗಂಟೆ ಮೇಲೆ ನಾನು ಸಿಗಲ್ಲ, ಮಲ್ಕೊಂಡಿರ್ತೀನಿ. 4-5 ಗಂಟೆಗೆ ಎದ್ದು ಏನು ಬಂದಿದೆ ಏನಿಲ್ಲ ಅದನ್ನೆಲ್ಲ ಸ್ವಲ್ಪ ಸಾಮಾಜಿಕ ಜಾಲತಾಣದಲ್ಲಿ ಸರ್ಚ್ ಮಾಡಿ ಯಾವ ಥರ ಏನು ಮಾತಾಡಬೇಕು ಎಂಬುದ್ರ ಬಗ್ಗೆ ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ನಾನು ಬಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ನನ್ನ ಕೆಲಸ. ಎಲ್ಲಿವರೆಗಂದರೆ ಸೌಜನ್ಯಳಿಗೆ ನ್ಯಾಯ ಸಿಗೋವರೆಗೂ. ಅವಮ್ಮ ಹೇಳ್ತಾಳೆ, ಸೌಜನ್ಯಳಿಗೆ ನ್ಯಾಯ ಬೇಕಾದರೆ ಹೈಕೋರ್ಟ್ಗೆ ಹೋಗ್ಬೇಕು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾಳೆ. ಸರಿ, ಆಯಮ್ಮ ಹೇಳ್ತಕ್ಕಂಥದ್ದು ಸರಿ, ನಾನು ತಪ್ಪಂತ ಹೇಳ್ತಾ ಇಲ್ಲ. ಈಗ 3 ಕೋರ್ಟು, 2 ಕೋರ್ಟ್, 3 ಕೋರ್ಟು ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ ಬಿಡುಗಡೆಯಾಗಿ ಬಂದ. ಮತ್ತು ಅಪರಾಧಿ ಯಾರು, ಇವ್ರು ಕಂಡುಹಿಡಿತಾ ಇಲ್ಲಲ್ಲ, ಅದಕ್ಕೋಸ್ಕರನೇ ಮಾತಾಡ್ತಕ್ಕಂಥದ್ದು. ಈ ಜೀವಂತವಾಗಿ ಸೌಜನ್ಯ ಕೇಸನ್ನು ಇಡಬೇಕಂದ್ರೆ ನಾವು ಯೂಟ್ಯೂಬಲ್ಲಿ ಬಂದು ಮಾತಾಡಲೇಬೇಕು, ಇಲ್ಲಾಂದರೆ ನ್ಯಾಯ ಸಿಗೋದು ಕನಸಿನ ಮಾತು. ಇದು ನನ್ನ ಅಭಿಪ್ರಾಯ ಅಲ್ಲ, ಇಡೀ ನಮ್ಮ ಕರ್ನಾಟಕ ಜನತೆಯ ಅಭಿಪ್ರಾಯ ಅಂದ್ಕೊಂಡಿದ್ದೇನೆ. ದಯವಿಟ್ಟು ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬಂದು ಹೇಳಿ. ಅಭಿಪ್ರಾಯ ತಪ್ಪಿದರೆ ತಪ್ಪಂತಂದು ಹೇಳಿ. ನೋಡಿ, ಧರ್ಮಸ್ಥಳದ ದೇವಸ್ಥಾನದ ಎದುರಿಗೇನೆ ಆನೆ ಮಾವುತನ ತಂಗಿ ಜೋಡಿ ಕೊಲೆ ಹತ್ಯೆ ಆಯಿತು. ಅದರ ರಿಪೋರ್ಟು ಕೊಲೆಗಾರರಿಂದ ಸಿಕ್ಕರ? ಇಲ್ಲ. ಬಿ ರಿಪೋರ್ಟು ಇಲ್ಲ, ಸಿ ರಿಪೋರ್ಟು. ತನಿಖೆ ಮಾಡಿದರಂತೆ, ಯಾರೂ ಅಪರಾಧಿಗಳು ಸಿಕ್ಕಿಲ್ಲಂತೆ. ಸೌಜನ್ಯ ಕೇಸಲ್ಲಿ ಸಮೇತ ಹಂಗೆ ಆಗುತ್ತೆ. ನಾವು ಮಾತಾಡಲಿಲ್ಲ, ಇಲ್ಲ ಹೋರಾಟ ಮಾಡಲಿಲ್ಲ ಅಂದರೆ. ಅದಕ್ಕೋಸ್ಕರನೇ ಬಂದು ಮಾತಾಡ್ತಿರೋದು. ಇದರಲ್ಲಿ ದುಡ್ಡು ಬರುತ್ತೆ, ಹಾಗೆ ಬರುತ್ತೆ, ಈಗ ಬರುತ್ತೆ. ಅಮ್ಮ, ನಾನು ಡೈಲಿ ಮ್ಯಾಕ್ಸಿಮಮ್ 1,000 ರೂಪಾಯಿ ದುಡ್ಕೊಂಬರ್ತೀನಿ. ಅರ್ಥ ಆಯ್ತಾ? ಇನ್ನೇನು ಬೇಕು ನನ್ನ ಜೀವನಕ್ಕೆ? ಸಾಕು, ನೆಮ್ಮದಿಯಾಗಿದ್ದೀನಿ. ನೋಡಿ, ಇಲ್ಲೊಂದು ನಿಮಗೆ ಫೋಟೋ ತೋರಿಸ್ತೀನಿ. ನೋಡಿ, ಈ ಪಾರಿವಾಳ ನನ್ನ ಮೋಜಿಗೆ ಸಾಕಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಸುಮಾರು ನನ್ನ ಹತ್ರ ಒಂದು 100-150 ಪಾರಿವಾಳ ಇದ್ದಾವೆ. ಈ ಪಾರಿವಾಳ ನಾನು ನೋಡ್ಕೋಬೇಕು. ಗಾಡಿಗೆ ಹೋಗಿ ಬಂದ ಮೇಲೆ ಇದ್ರ ಪುಣ್ಯನೋ ನಾನು ಇನ್ನೂ ಜೀವಂತವಾಗಿದ್ದೀನಿ. ಯಾಕಂದರೆ ರೋಡ್ ಆ್ಯಕ್ಸಿಡೆಂಟಲ್ಲಿ ಬೇಜಾನ್ ಜನ ಹೋಗ್ತಿದ್ದಾರೆ. ನನಗೆ ಇಲ್ಲಿವರೆಗೂ ಯಾವುದೇ ಒಂದು ಆ್ಯಕ್ಸಿಡೆಂಟ್ ಆಗಿಲ್ಲ. ಅಂದರೆ ಇವುಗಳ ಒಂದು ಬ್ಲೆಸ್ಸಸ್ ಇರ್ಬೋದು. ಮೂಕಿ ಜೀವಿಗಳನ್ನು ಸಾಕಬೇಕು ಅಂತ ಹೇಳ್ತಾರೆ ಹಿರಿಯರು. ಹಾಗೆ ನಾನು ಸಾಕೊಂಬಂದಿನಿ. ಇದರಿಂದ ನಾನು ಯಾವುದೇ ಜೂಜಾಟ ಆಡಲಿಲ್ಲ, ಆಡೋದು ಇಲ್ಲ. ಇದು ನನ್ನ ಕೆಲಸ ಸ್ವಲ್ಪ ಸಣ್ಣ ಭಾಗ. ಅವಮ್ಮ ಹೇಳ್ತಾಳೆ, ಈ ವಯ್ಯ ಮುದುಕಾಗ್ಬಿಟ್ಟನೆ, ಎಲ್ಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ಇವನ ಕೈಯಲ್ಲಿ ಆಗ್ತಾಯಿಲ್ಲ. ಹಾಗಾಗಿ ಬರೀ ಸೌಜನ್ಯ ಅಂತೇಳಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಅಮ್ಮ, ನಾನು ಬರೀ ಸೌಜನ್ಯ ಕೇಸಿಗೋಸ್ಕರ ಬಂದಿಲ್ಲ. ಧರ್ಮಸ್ಥಳದವರು SKRDP ಸಂಘ ಓಪನ್ ಮಾಡಿಕೊಂಡು ಇಡೀ ನಮ್ಮ ರಾಜ್ಯ ತುಂಬ ಹಬ್ಬಿಕೊಂಡ್ಬಿಟ್ಟಿದ್ದಾರೆ. ಒಂಥರ ಆಲದ ಮರ ಥರ ಹಬ್ಬಿಕೊಂಡ್ಬಿಟ್ಟಿದ್ದಾರೆ. ಅದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬಂದಿದ್ದಾರೆ.
ನೀನೇನು ಹೇಳ್ದಲ್ಲಮ್ಮ ಅವ್ರು ಆಗ ಮಾಡಿದ್ದಾರೆ ಈಗ ಮಾಡಿದ್ದಾರೆ ಅಂತ. ದಾಖಲಾತಿ ಇಲ್ಲದ ನಾನು ಏನೂ ಮಾತಾಡೋದಿಲ್ಲಮ್ಮ. ನೋಡಿ, ಅವರು ಮಾಡಿರ್ತಕ್ಕಂಥ ದೌರ್ಜನ್ಯಕ್ಕೆ ಎಷ್ಟೋ ಜನ ಸತ್ತೋಗಿದ್ದಾರೆ. ಆ ಕೇಸನ್ನು ಸಮೇತ ಯಾವ ಥರ ಮುಚ್ಚಾಕಬೇಕು ಆ ಥರ ಮುಚ್ಚಾಕಿದ್ದಾರೆ ಸಮೇತ. ಅದ್ರ ಬಗ್ಗೆ ಬಿಟ್ಬಿಡಿ. ಆ ನೊಂದಂಥ ಫ್ಯಾಮಿಲಿ ಬಂದು ಇದ್ಕೊಂಡ್ರೆ ನಾವು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಸಮೇತ. ಅವ್ರು ಬರಲಿಂದ್ರೆ ಅವ್ರ ಕರ್ಮ, ನಾವೇನು ಮಾಡೋಕ್ಕಾಗಲ್ಲ. ಇನ್ನೊಂದು ಹೇಳ್ತೀಯಮ್ಮ ನೀನು, ಇಡೀ ನಮ್ಮ ರಾಜ್ಯದ ತುಂಬ ಇಡೀ ಪ್ರಪಂಚದ ತುಂಬ ಇರತಕ್ಕಂಥ ಗಂಡಸರೆಲ್ಲ ಅತ್ಯಾಚಾರಿಗಳಂತೆ. ನೀನು ಸಮೇತ ಅತ್ಯಾಚಾರಿಯಿಂದ ಹುಟ್ಟಿರ್ತಕ್ಕಂಥದ್ದ? ಅಂದರೆ ನೀವಮ್ಮನ ಮೇಲೆ ಅತ್ಯಾಚಾರ ಮಾಡಿದಾಗ ನೀನು ಹುಟ್ಟಿರ್ತಕ್ಕಂಥದ್ದ? ನನಗಂತೂ ಗೊತ್ತಿಲ್ಲ, ಅದಕ್ಕೆ ನೀನು ಕ್ಲಾರಿಟಿ ಕೊಡಬೇಕು. ಯಾಕಂದರೆ ಗಂಡು ಮಕ್ಕಳೆಲ್ಲ ಅತ್ಯಾಚಾರಿಗಳಂದರೆ, ರೇಪಿಸ್ಟ್ಗಳಂದರೆ ಏನಂಬ ಅರ್ಥ? ನೀನು ರೇಪ್ ಮಾಡಿಸ್ಕೊಂಡ ನೀನು ಹುಟ್ಟಿರೋದು? ನನಗಂತೂ ಗೊತ್ತಿಲ್ಲ ತಾಯಿ, ನೀನು ಹೇಳಿರ್ತಕ್ಕಂಥದ್ದು. ಅದು ಆಡಿಯೋ ಸಮೇತ ಇದರಲ್ಲಿ ಹಾಕ್ತೀನಿ, ದಯವಿಟ್ಟು ಅದನ್ನ ಎಲ್ಲ ಜನತೆ ಕೇಳಿಸ್ಕೊಳ್ಳಿ. ನಾನು ಹೇಳ್ತಕ್ಕಂಥ ಮಾತಲ್ಲ, ಕನಿಷ್ಠ ಕಾಸರಗೋಡು ಹೇಳಿರ್ತಕ್ಕಂಥ ಮಾಹಿತಿ. ಹಾಗಾದರೆ ನೀನು ಯಾರ ಪರವಾಗಿದ್ದಿ? ಅತ್ಯಾಚಾರಿಗಳ ಪರವಾಗಿದ್ದೀಯಾ? ಹೇಳ್ತದೆಯಲ್ಲ ನನಗೆ ಅವ್ರ ಬೆಂಬಲ ಭಾಳ ಇದೆ ಅಂತ, ನೀನು ಒಪ್ಕೊತದೆಯಲ್ಲ. ಅಂದರೆ ಇಲ್ಲಿ ಧರ್ಮಸ್ಥಳದ ಪ್ರಕರಣಗಳ ಬಗ್ಗೆ ಮಾತಾಡ್ತಕ್ಕಂಥ ಸೌಜನ್ಯ ಹೋರಾಟಗಾರರೆಲ್ಲ ನಿನ್ನ ಮೇಲೆ ಅತ್ಯಾಚಾರ ಮಾಡಿದ್ದಾರಾ? ನನಗಂತೂ ಗೊತ್ತಿಲ್ಲ ತಾಯಿ, ಯಾಕಂದರೆ ಇದರಲ್ಲಿ ಭಾಳ ಜನ ಗಂಡ್ಮಕ್ಳಿದ್ದಾರೆ. ಅದ್ರ ಬಗ್ಗೆ ಸಮೇತ ನೀವು ಕ್ಲಾರಿಫಿಕೇಷನ್ ಕೊಡಬೇಕು. ಡಿ ಗ್ಯಾಂಗ್ನವ್ರು ಎಷ್ಟು ಮಾಡಿದ್ದಾರೆ, ಇವ್ರು ಎಷ್ಟು ಮಾಡಿದ್ದಾರೆ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು. ಅದಕ್ಕೋಸ್ಕರ ನಿನಗೆ ಅನ್ಯಾಯ ಆಗಿದೆ ಅಂತೇಳಿ ಬಾಯಿ ಬಿಡ್ಕೊಂಡು ಬಂದು ಪುಂಗ್ತಾ ಇದ್ದೀವಿ. ಇದ್ರ ಬಗ್ಗೆ ಕ್ಲಾರಿಫಿಕೇಷನ್ ನೀನು ಕೊಡಬೇಕು. ನಿನಗೇನಾದರೂ ತೊಂದರೆ ಆಗಿದ್ದರೆ ಕಂಪ್ಲೇಂಟು ಕೊಡಬೇಕು. ಯಾರು ಅತ್ಯಾಚಾರ ಮಾಡಿದ್ದಾರೆ, ಅವ್ರ ಅಡ್ರೆಸ್ಸು ಇಲ್ಲ ಅವ್ರ ಫೋಟೋನೋ, ಅತ್ಯಾಚಾರ ಆಗಿರ್ತಕ್ಕಂಥ ವಿಡಿಯೋ ಫೋಟೋಗಳು ಏನಾದರೂ ಇದ್ದರೆ ಕೊಟ್ಟು ನೀನು ನ್ಯಾಯವನ್ನು ಕೇಳ್ತಕ್ಕಂಥದ್ದು. ನಿನ್ನ ಪರವಾಗಿ ನಾವು ಸಮೇತ ಇರ್ತೀವಿ. ಆದರೆ ನಾವು ಗಂಡು ಮಕ್ಕಳಾಗಿ ನಿಂತ್ಕೊಂಬಲ್ಲಮ್ಮ, ಕೈಗೆ ಬಳೆ ತೊಟ್ಕೊಂಡು ಬಂದುಬಿಡ್ತೀವಿ. ಯಾಕಂದರೆ ಗಂಡು ಮಕ್ಕಳೆಲ್ಲ ಅತ್ಯಾಚಾರ ಅಂತ ಹೇಳ್ತೀಯಲ್ಲ, ಮತ್ತು ನಮ್ಮ ಕೂಡ ಸೇರಿಸ್ಬಿಡ್ತೀವಿ. ಹಂಗೆ ಯಾರಿಗೆ ಗೊತ್ತು? ಏನೋ ಲಿಂಗ ಬದಲಾವಣೆ ಮಾಡ್ಕೋಬೇಕಂತಂದು ಅದನ್ನು ಸ್ವಲ್ಪ ಕಂಡೀಷನ್ ಹಾಕ್ಬಿಡು. ಬೇಕಾದ್ರೆ ಲಿಂಗ ಬದಲಾವಣೆಗೆ ಅದೇನು ಖರ್ಚಾಗುತ್ತೋ ಅದು ನೀನೇ ಮಾಡಿಬಿಡು. ನಮ್ಗೆ ವಯಸ್ಸು ಬೇರೆ ಆಗೈತಲ್ಲ, ನಾವು ಕೂಡ ಅತ್ಯಾಚಾರ ಮಾಡಿಸ್ಕೊತ ಇದ್ದುಬಿಡ್ತೀವಿ, ದುಡ್ಡು ಬರುತ್ತಲ್ಲ. ಅದಕ್ಕೋಸ್ಕರ ಹೇಳ್ತಕ್ಕಂಥ ತಾಯಿ. ನಮಸ್ಕಾರ. ಈಗ ಅಯ್ಯಮ್ಮನೇ ಹೇಳಿರ್ತಕ್ಕಂಥ ಆಡಿಯೋ ಆಗ್ತಾಯಿದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಗಂಡು ಮಕ್ಕಳೆಲ್ಲ ಅತ್ಯಾಚಾರಿಗಳಂತೆ. ಕನಿಷ್ಠ ಕಾಸರಗೋಡು ಮೇಲೆ ಅತ್ಯಾಚಾರ ಎಸಗಿರ್ತಕ್ಕಂಥವರನ್ನು ಶಿಕ್ಷೆಗೆ ಒಳಪಡಿಸಿ ಆ ಅಮ್ಮನಿಗೆ ನ್ಯಾಯ ಕೊಡಿಸಿ. ಎಲ್ಲ ಸೌಜನ್ಯ ಹೋರಾಟಗಾರರು ನಮಸ್ಕಾರ. ಈಗ ಆಡಿಯೋ ಕೇಳಿಸ್ಕೊಳ್ಳಿ. ಸರ್ 7 to 4 ಶಿಫ್ಟ್ ಬೇಕು. ನಂದು ಎಕ್ಸ್ಪೆನ್ಸಸ್ ತುಂಬ ಆಗ್ತಿದೆ. ನನಗೆ ಇಷ್ಟು ಸ್ಯಾಲ್ರಿ ಸಾಕಾಗಲ್ಲ. ಇನ್ನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಅದೇ ಜ್ಯೂಸ್ ಇವರಿಗೆಲ್ಲ. ಸೊ ಅದಕ್ಕೆ ನನಗೆ 7 to 4 ಇಲ್ಲಿ ವರ್ಕ್ ಮಾಡಿ ನಾನು ಮತ್ತೆ ಅಲ್ಲಿ ವರ್ಕ್ ಮಾಡಬೇಕು. ನನ್ನ ಶಾಪ್ ಇದೆ, ಅಲ್ಲಿ ನೋಡ್ಕೋಬೇಕು ನಾನು. ಆಯಿತು, ಅದನ್ನು ಕೊಟ್ಟರು. ಈಗ 7 to 4 ವರ್ಕ್ ಮಾಡಿ ನಾನು ಇನ್ನೊಂದು ಕೆಲಸಕ್ಕೆ ಹೋಗಬೇಕು. ಆಯಿತಾ, ನಾನು ರಾತ್ರಿ 10 ಗಂಟೆವರೆಗೆ ದುಡಿತೀನಿ. ಆಯಿತಾ, ಸೊ ಇಷ್ಟೆಲ್ಲ ಮಾಡಿ, ಯಾಕಂದ್ರೆ ಅದು ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ನಾನೇ ಯಾಕೆ ಮಾಡೋದು? ನನ್ನ ಕೋರ್ಟ್ ಎಕ್ಸ್ಪೆನ್ಸ್ ಇನ್ನೂ 8 ಕೇಸ್ ಇದೆ ನಾನು. ಮೇಡಮ್ ಒಂದು ಎರಡು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡ್ತೀರಿ ನೀವು? ಹಾಂ, ಎರಡೇ ಕ್ವಶನ್. ನೀವು 2 ವರ್ಷ ಸೌಜನ್ಯ ಹೋರಾಟದಲ್ಲಿ ಇದ್ರಿ? ಇದ್ದೆ. ಓಕೆ. ಆಮೇಲೆ ನಿಮಗೆ ಮಟನ್ ಬಗ್ಗೆ ಆಗಿರ್ಬೋದು, ತಿಮ್ಮರೊಡ್ಡಿ ಬಗ್ಗೆ ಆಗಿರ್ಬೋದು, ನಿಮ್ಮ ಧರ್ಮಸ್ಥಳದಲ್ಲಿ ಇರ್ತಕ್ಕ ಧರ್ಮಸ್ಥಳದಲ್ಲಿ ಅವರು ನಿಮ್ಮ ರಿಲೇಷನ್ದವರು ಎಲ್ಲರೂ ಅವ್ರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದಾರಲ್ಲ? ಆದ್ರೆ ಸೌಜನ್ಯರನ್ನ ಯಾರು ಕೊಲೆ ಮಾಡಿದ್ರು, ವೇದವಲ್ಲಿ, ಪದ್ಮಲತಾ ಇವ್ರು ಯಾರು ಕೊಲೆ ಮಾಡಿದ್ರು ನಿಮ್ಮ ರಿಲೇಷನ್ದವ್ರು ಯಾರು ಹೇಳಿಲ್ಲ ನಿಮ್ಗೆ? ಅವರು ಹೇಳಿದ್ರು, ನಾನು ಕೇಳೋಳಲ್ಲ. ಇವರು ಮಾಡಿದಲ್ಲ, ತಿಮ್ಮರೋಡಿ ಅವ್ರು ಮಾಡಿದಂದ್ರು ನಾನು ಕೇಳಲ್ಲ. ನನಗೆ ಸತ್ಯ. ಈಗ ನಿಮ್ಮ ಪ್ರಕಾರ ಸೌಜನ್ಯನ ರೇಪ್ ಮಾಡಿದ್ದು ಯಾರು ಅಂತೀರಿ? ಇದು ಸಂತೋಷ್ ರಾವಂತ್ ಅಲ್ಲ. ಸಂತೋಷ್ ರಾವಂತೂ ಅಲ್ಲ. ಅಲ್ಲ. ಹಾಂ, ನೆಕ್ಸ್ಟ್ ಯಾರು ಮಾಡಿರ್ಬೋದು? ಯಾರು ನಮ್ಗೆ ಗೊತ್ತಿಲ್ಲದೆ ನಾನು ಇನ್ಚಾರ್ಜ್ ಏನು ಹೇಳಿದಕ್ಕೆ ಕೇಸ್ ಹಾಕಿದ್ದಾರೆ ನಮ್ಮನ್ನು. ಅದಕ್ಕೆ ಕೇಸ್ ಹಾಕಿದ್ದವ್ರು ನಿಮ್ಗೆ? ಮತ್ತು ನಿಮ್ಗೆ ಅಷ್ಟೆಲ್ಲ ನಿಮಗೆ ಕೇಸ್ ಹಾಕಿದ್ರು ಕೂಡ ಯಾಕೆ ಅಂತ ಕೇಳ್ತಾ ಇದ್ರು. ಅಲ್ಲ, ನಾನು ಇನ್ನೂ ಪ್ರಶ್ನೆ ಮುಗಿದಿಲ್ಲ. ಅಷ್ಟೆಲ್ಲ ನಿಮಗೆ ಮಾಡಿದ್ರು ಕೂಡ ನಿಮಗೆ ಕಾಲ್ ಮಾಡಿಕೊಂಡು ನನ್ನ ಬಗ್ಗೆ ಅವರು ಚಕ್ರವರ್ತಿ ಡೀಟೇಲ್ಸ್ ಕೊಡತ್ತಂದು ಹೆಂಗೆ ಹೇಳಿದ್ರಿ ಮೇಡಮ್? ಕೇಳ್ತಾರೆ, ಅವರಿಗೆ ಕೇಸ್ ಹಾಕ್ಬೇಕು ನಿಮ್ಮ ಮೇಲೆ, ಅದಕ್ಕೆ ಕೇಳ್ತಾರೆ. ಯಾಕಂದ್ರೆ ವೀರೇಂದ್ರ ಹೆಗ್ಡೆ ಮಗಳ ಬಗ್ಗೆ ಮಾತಾಡಿದ್ರಾ ನೀವು? ಹಾಂ, ಆಮೇಲೆ ನಾನು ಮಾತಾಡಿದ್ರಾ? ವೀರೇಂದ್ರ ಹೆಗ್ಡೆ ಅವರ ಹೆಸರು ಹೇಳಿ ಮಾತಾಡಿದ್ರಾ? ಯಾವಾಗ ನೋಟಿಸ್ ಬರ್ತಲ್ಲ ಅವಾಗ ಮಾತಾಡೋದು ಬಂದ್ ಮಾಡಿವಿ ನಾವು.
ಅದಕ್ಕೆ ಅವರು ಹುಡುಕ್ತಾ ಇದ್ದಾರೆ. ಅವರು ಮೊನ್ನೆ ಕೇಳಿದ್ರು ನನಗೆ. ನಾನು ಧರ್ಮಸ್ಥಳಕ್ಕೆ ಹೋಗಿ ಬಂದಲ್ಲ ಮೊನ್ನೆ. ಸರಿ, ಅದು ನೀವು ನೋಡ್ಕೊಳ್ಳಿ. ಬಟ್ ನಾನು ಡೀಲ್ ಆಗಿದ್ದೀನಿ ಅಂತ ಇನ್ನೊಮ್ಮೆ ಹೇಳಿದ್ರು ನೀವು. ಅಮ್ಮಿದ್ದು ಕೊರತೆ ನನಗಿಲ್ಲ. ನನ್ನ ಅಕ್ಕನಿಗೆ 1 ಲಕ್ಷ ಸಂಬಳ ಇದೆ. ನನ್ನ ತಂಗಿ ನಾನು ನಿಮಗೊಂದು ಮಾತು ಹೇಳ್ತೀನಿ ಕೇಳ್ರಿ. ನೀವು ನನ್ನ ಮಗಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಂದ್ರ ಅಥವಾ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡಿದ್ರ ನಾನು ಸುಮ್ಮನೆ ಇರಂಗಿಲ್ಲ. ನಿಮ್ಮ ಮಗಳು ಹೆಣ್ಣು, ನಾನು ಹೆಣ್ಣು. 100% ನನ್ನ ಹೆತ್ತ ತಾಯಿನೂ ಹೆಣ್ಣ ಮಾತಾಡಬಾರ್ದು. ಆಮೇಲೆ ಮತ್ತೊಂದೇನಪ್ಪ ಅಂದ್ರೆ ನಾನು ಉತ್ತರ ಕರ್ನಾಟಕದ ಬಗ್ಗೆ ನೀವು ಯಾವತ್ತೂ ಮಾತಾಡಬಾರ್ದು. ಯಾಕಂದ್ರೆ ನಾವು ನಿಮ್ಮ ಪ್ರದೇಶದ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಇಲ್ಲಿವರೆಗೆ. ಅದು ನಾನು ನೋಡ್ಕೋತೀನಿ. ಅದನ್ನ ನೀವು ಮಾತಾಡಬಾರ್ದು. ನಾನು ಉತ್ತರ ಕರ್ನಾಟಕ ಮಂದಿ ಹೇಳ್ತೀರಿ, ನಿಮ್ಮ ಚಕ್ರವರ್ತಿಯನ್ನು ಸರಿ ಮಾಡಿ ನನ್ನ ಬಗ್ಗೆ ಮಾತಾಡೋದು ನಿಲ್ಲಿಸುವವರೆಗೆ ನಾನು ಬಿಡಲ್ಲ. ಬಟ್ ಇಷ್ಟು ಮಾತಾಡಿದ್ರೆ ಬಹಳ ಒಳ್ಳೇದಿತ್ತು. ಅದು ಕೆಟ್ಟ ಪದ ಬಳಸಬಾರ್ದಾಗಿತ್ತಲ್ಲ. ಯಾವುದು ನಾನು ಒಂದು ಹೆಣ್ಣಿಗೆ ಎಷ್ಟು ದೌರ್ಗೌರವವಾಗಿ ಮಾತಾಡಿದ್ರಿ. ಮುಸುಕಿಂದ ತೆಗೆದು ಹೊರಗೆ ಬರೋದು, ಅಜ್ಜಿ ಅಂತ ಕರೆದ ಸಾಯಲಿ ಬಿಡಿ, ಅದು ಸಂಬಂಧಗಳೇ ನಾನು ಬಿಡಲ್ಲ. ಅಲ್ಲಿ ನಿಮ್ದು ವಿಡಿಯೋ ಎಲ್ಲ ಪ್ರಾಬ್ಲಮ್ ಆಗೋದು. ಅಜ್ಜಿ ಕರೀರಿ, ಮುತ್ತಚ್ಚಿ ಅಂತ ಕರೀರಿ, ಗ್ರ್ಯಾಂಡ್ ಮದರ್ ಅಂತ ಕರೀರಿ, ಗ್ರ್ಯಾಂಡ್ ಮಾ ಅಂತ ಕರೀರಿ. ಐ ಆಮ್ ವೆರಿ ಹ್ಯಾಪಿ. ನನ್ನ ಮೊಮ್ಮಗ ಇದ್ದಾನಲ್ಲ ಚಕ್ರವರ್ತಿ ಅನ್ನೋದು. ಬಟ್ ನಂಗೆ ಅಂತ ಮೊಮ್ಮಗ ಬೇಡ, ಕೆಟ್ಟ ಮೊಮ್ಮಗ ಬೇಡ. ನನ್ನ ವಂಶದಲ್ಲಿ ಹುಟ್ಟಬಾರ್ದು ನಿಮ್ಮಂತ ಸಂತಾನಗಳು. ಆಯ್ತಾ? ಫಸ್ಟ್ ಆಫ್ ಆಲ್ ಗಂಡು ಮಕ್ಕಳೇ ಹುಟ್ಟಬಾರ್ದು ಅಂತ ನಾನು ಶಾಪ ಕೊಟ್ಟಿದ್ದೀನಿ ನನ್ನ ಮನೇಲಿ. ಗಂಡು ಮಕ್ಳು ಅಂದ್ರೆ ನಂಗೆ ಎಲರ್ಜಿ. ನಾನು ಹೇಳಿದ್ದೀನಿ ನಮ್ದೆಲ್ಲ ಹೆಣ್ಣು ಮಕ್ಳು. ನಮ್ಮ ಮನೇಲಿ ದೇವತೆಗಳೇ ಹುಟ್ಟಬೇಕು. ಗಂಡು ಮಕ್ಕಳು ರೇಪಿಸ್ಟ್ ಅಂತ ನಾನು ಹೇಳುದು. ಗಂಡು ಮಕ್ಕಳು ರೇಪಿಸ್ಟ್ಗಳೇ. ಯಾವುದೇ ಗಂಡು ಮಗ ಇರಲಿ ಎಲ್ಲರೂ ರೇಪಿಸ್ಟ್ಗಳೇ. ವೆರಿ ಗುಡ್ ಮೇಡಮ್, ಥ್ಯಾಂಕ್ ಯು. ಎಷ್ಟು ಚಂದ ಮಾತಾಡ್ತೀರಿ ನೀವು. ಇಷ್ಟೆಲ್ಲ ಚಂದ ಮಾತಾಡ್ತೀರಿ. ಅದನ್ನ ವಿಡಿಯೋದಾಗ ಕುತ್ಕೊಂಡು ಮಾತಾಡ್ಬೋದಾಗಿತ್ತಲ್ಲ. ಇಲ್ಲ, ನನ್ನನ್ನು ಹೆಣ್ಣು ಮಗಳು, ನಮ್ಮ ಮನೇಲಿ ಗಂಡು ಮಕ್ಳು ಹುಟ್ಟಬಾರ್ದು ಅಂತ ನಾನು ಶಾಪ ಕೊಟ್ಟಿದ್ದೀನಿ. ಒಂದೇ ಒಂದು ಗಂಡು ಸಂತಾನ ಹುಟ್ಟಬಾರ್ದು. ದೇವ್ರ ದಯದಿಂದ ಎಲ್ಲ ಹೆಣ್ಮಕ್ಳು, 5 ಜನ ಎಲ್ಲ ಹೆಣ್ಮಕ್ಳು, ಒಂದೊಂದೇ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು ನಮಗೆ ಮುದ್ದಾದ ಮಕ್ಳು, ದೇವತೆ ತರ ಇದ್ದಾವೆ. ಓಕೆ, ಈ ವಿಡಿಯೋ ಈಗ ನಾನು ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತೀನಿ ರೀ. ಸೊ ಏನ್ ಬೇಕಾದ್ರೂ ಮಾತಾಡಿ. ಯಾಕಂದ್ರೆ ನೀವು ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದ್ರಿ, ನಾನು ಸಾಯಿಸ್ತೀನಿ ಅಂತ ಹೇಳಿದ್ರಿ, ಹೊಡಿತೀನಿ ಅಂತ ಹೇಳಿದ್ರಿ. ಸೊ ನೀವು ಇನ್ನು ಮುಂದೆ ಈ ದಿನ ಆಡಿಯೋ ಐತಲ್ಲ, ಇದನ್ನ ನಾನು ಹಾಕಿ ಬಿಟ್ನಪ್ಪ ಅಂದ್ರೆ ನಿಮ್ಮ ಬಗ್ಗೆ ನಾನು ಯಾವತ್ತೂ ಕೂಡ ಮಾತಾಡಕ್ ಹೋಗೋದಿಲ್ಲ. ಆದ್ರೆ ನೀವು ಏನಾದ್ರು ನನ್ನ ಬಗ್ಗೆ ಮಾತಾಡಿದ್ರಪ್ಪ ಅಂದ್ರೆ 1 ಗಂಟೆ ಮಾತಾಡೋಣ. ಲಾಂಗ್ ವಿಡಿಯೋ ಆಗ್ಲಿ, ಎಂಟರ್ಟೈನ್ಮೆಂಟ್ ಬೇಕಲ್ಲ ನಿಮ್ಗೆ, ವ್ಯೂಸ್ ಬರ್ಬೇಕಲ್ಲ. ಇಲ್ಲ ವ್ಯೂಸ್ ಬರ್ಬೇಕು. ನಾವು 1 ಗಂಟೆ ನಿಮ್ ಜೊತೆ ಏನ್ ಮತ್ತೆ ಮಾತಾಡ್ಲಿ ನಾನು. ನೀವು ನಿಜವಾಗಿ ಒಳ್ಳೆಯವರಾಗಿದ್ರೆ ನೀವು ನನ್ನಲ್ಲಿ ಫೋನಲ್ಲಿ ಮೊದಲೇ ನಾನು ನಂಬರ್ ಅವತ್ತೇ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರಲ್ಲೂ ನನ್ನ ನಂಬರ್ ಇದೆ. ನೀವು ನನ್ನಲ್ಲಿ ಮೇಡಮ್ ಏನ್ ಕತೆ ನಿಮ್ದು, ನೀವು ಡೀಲ್ ಆಗಿದ್ದೀರಾ, ಫೇಸ್ ಟು ಫೇಸ್ ಡಿಸ್ಕಸ್ ಮಾಡ್ಬೋದಿತ್ತು. ಜ್ವಾಲಾಮುಖಿ ಅವರಿಗೆ ಹೇಗೆ ಅರ್ಥ ಆಯ್ತು ನಾನು ಮಾತಾಡುವಾಗ? ಅರ್ಥ ಆಯ್ತು ಅವರಿಗೆ. ರಾಜು ಮೌರ್ಯ ಅಕ್ಷರ ಮೀಡಿಯಾದವರಿಗೆ ಸರಿ ಅರ್ಥ ಆಯ್ತು. ಅವರಿಗೆ ನಂದು ಫುಲ್ ಹಿಸ್ಟ್ರಿ ಗೊತ್ತು. ಇದು ಸ್ಟಾರ್ಟ್ ಆಗಿದ್ದು ಒಬ್ಬ ಯೂಟ್ಯೂಬರ್ ನಿಂದಲೇ ಸ್ಟಾರ್ಟ್ ಆಗಿದ್ದು ನಮ್ ಜಗಳ. ಗೊತ್ತಾಯ್ತಾ? ಒಬ್ಬ ಯೂಟ್ಯೂಬರ್ಗೆ ನಾನು ಹೆಲ್ಪ್ ಮಾಡಕ್ ಹೋಗಿ ಆ ಮನುಷ್ಯ ನನ್ಗೆ ಅದು ದೊಡ್ಡ ಕತೆ ಬಿಡಿ. ಅಲ್ಲಿಂದೇ ಸ್ಟಾರ್ಟ್ ಆಗಿದ್ದು ಈ ಗಲಾಟೆ. ನಾನು ಅವ್ರು ಹೇಳಿದ್ರು ಸೌಜನ್ಯ ಹೋರಾಟ ಸರಿ ಇಲ್ಲ, ನಾವು ಹಿಂದೆ ಸರಿಯೋಣ ಅಂತ ಹೇಳಿ. ಆ ಮಗ ಇನ್ನೂ ಇದ್ದಾನೆ ಅಲ್ಲಿ ಅವ್ರ ಜೊತೆ. ನನ್ನನ್ನು ಹಿಂದೆ ಸರಿಸಿ, ನನ್ನ ಮನಸ್ಸನ್ನ ಕೆಡಿಸಿ, ನಾನು ಇವರಿಗೆ ಅಗೇನ್ಸ್ಟ್ ನಿಲ್ಲುವಂಗೆ ಮಾಡಿ. ಅದು ಒಬ್ಬ ಯೂಟ್ಯೂಬರೇ. ಆಯ್ತಾ? ಅದು ಒಬ್ಬ ಯೂಟ್ಯೂಬರೇ. ಇದೆಲ್ಲ ಕತೆ ಪ್ರಸನ್ನಕ್ಕನಿಗೆ ಗೊತ್ತು. ಕೇಳಿ ಅವರಿಗೆ. ಪ್ರಸನ್ನಕ್ಕನಿಗೆ ಈಗ ನೀವು ಏನ್ ಮಾಡ್ರಿ, ನೀವೀಗ ಏನ್ ಮಾಡ್ಬೇಕಪ್ಪ ಅಂದ್ರ, ಒಂದು ನಮ್ಮ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ, ಇನ್ನೊಂದು ನನ್ನ ಮಗಳ ಬಗ್ಗೆ ಆಗಿರ್ಬೋದು, ನಮ್ಮ ಬಗ್ಗೆ ನೀವು ಮಾತಾಡಕ್ ಹೋಗ್ಬೇಡಿ. ವಿಡಿಯೋ ಮಾಡಿದ್ರೆ ನಾನು 10 ವಿಡಿಯೋ ಮಾಡ್ತೀನಿ. ಆದ್ರೆ ನಂಗೆ ಟೈಮ್ ಇಲ್ಲ ಮೇಡಮ್. ನೀವು 10 ಮಾಡಿದ್ರು ನಾನು 100 ಮಾಡ್ತೀನಿ. ಅದ್ರ ಬಗ್ಗೆ ಏನಿಲ್ಲ. ಆದ್ರೆ ನಾ ಹೇಳೋದು ಉದ್ದೇಶ ಏನಪ್ಪಾ ಅಂದ್ರ, ನಿಮ್ಮ ದಾರಿ ನಿಮಗಿರ್ಲಿ, ನಮ್ಮ ದಾರಿ ನಮಗಿರ್ಲಿ. ಆದ್ರೆ ಇಲ್ಲಿ ಪ್ರಾದೇಶಿಕವಾಗಿ ಸಮಸ್ಯೆ ತರೋದು, ಇನ್ನೊಬ್ಬರ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ನೀವು ಮಾಡಕ್ ಹೋಗ್ಬೇಡ್ರಿ. ಒಂದ್ ಹೆಣ್ಣಾಗಿ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ನಿಮ್ಮ ದಾರಿ ನಿಮಗಿರ್ಲಿ. ನಾನು ಹೆಣ್ಣು, ನನ್ನ ಬಗ್ಗೆ ಮಾತಾಡಬಾರ್ದು. ನಾವೇನು ಅಶ್ಲೀಲವಾದ ಪದಗಳನ್ನ ಉಪಯೋಗ ಮಾಡಿ ಇಲ್ಲ. ನಾನು ಈಗಾಗಲೇ ನಾನು ವಕೀಲರ ಹತ್ರ ಹೋಗಿ ಎಲ್ಲ ಸಬ್ಮಿಟ್ ಮಾಡಿ ಬಂದಿದ್ದೀನಿ ಬೆಳಗಾವಿಗೆ. ಹೋಗಿ ಇನ್ನು ಮಾಡಿ 10 ವಿಡಿಯೋ ಹಾಕಿ ಕೊಡಿ. ಅವನಿಗೇನು ಸರಿ ಇಲ್ಲ. ನನಗೆ ಅಧಿಕಾರ ಅದ. ನೀ ಏನು ತಪ್ಪು ಮಾತಾಡಿಲ್ಲ. ಚಕ್ರವರ್ತಿ ಗುರುಗಳೇ, ನೀವು ಯಾವುದೇ ರೀತಿ ತಪ್ಪು ಏನು ಮಾತಾಡಿಲ್ಲ. ನೀವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ನನಗೆ ನ್ಯಾಯಾಂಗ ವ್ಯವಸ್ಥೆನೇ ಹೇಳಿಕೊಟ್ಟದೆ ಮೇಡಮ್. ಆದ್ರೆ ನೀವು ಇನ್ನು ಮುಂದೆ ಅದ್ರ ಬಗ್ಗೆ ಮಾತಾಡಬಾರ್ದು. ನೀವು ಮಾತಾಡಬಾರ್ದು. ಆಯ್ತಾ? ನೀನು ನನ್ನ ಬಗ್ಗೆ ಮಾತಾಡಿದ್ರೆ ನಿನ್ನ ಮನೆ ಹೆಣ್ಣು ಮಗಳ ಬಗ್ಗೆ ನಾನು ಮಾತಾಡ್ತೀನಿ. ಆಮೇಲೆ ನಾನು ಏನ್ ಮಾತಾಡ್ಬೇಕು ನನಗೂ ಗೊತ್ತದ ರೀ. ಮಾತಾಡು. ಆಮೇಲೆ ಅದು ನೆಕ್ಸ್ಟ್ ಸ್ಟೆಪ್. ಅದು ಈಗ ಹೇಳ್ತಾ ಇಲ್ಲ ನಾನು. ನೆಕ್ಸ್ಟ್ ಸ್ಟೆಪ್. ಆದ್ರೆ ಅದನ್ನ ನೀವು ತಿದ್ದುಕೊಂಡ್ರೆ ಬಹಳ ಒಳ್ಳೇದಾಗ್ತದೆ. ನಿಮ್ಮ ಹೋರಾಟ ನಿಮ್ಮ ಪರವಾಗಿರ್ಲಿ. ನಾನು ಯಾರ ತಂಟೆಗೆ ಹೋಗೋಳಲ್ಲ ಮೇಡಮ್. ನೀವು ಚೇಂಜ್ ಆಗಿಲ್ಲ ಅಂದ್ರೆ 2 ವರ್ಷ ಧರ್ಮಸ್ಥಳದಾಗಿದ್ದು ಮತ್ತೆ ಚೇಂಜ್ ಆಗಿರಲ್ರಿ. ಇಲ್ಲ, ನನ್ನ ತಂಟೆಗೆ ಬಂದ್ರೆ ನಾನು ಬಿಡಲ್ಲ. ಮತ್ತೆ ನೀವು ಒಂದು ವಾರಕ್ಕೆ ಒಂದ್ಸಲ ಸುಜಾತ ಭಟ್ಗೆ ಭೇಟಿ ಆಗ್ತಿರತ್ತೆ ಹೇಳಿದ್ರಿ. ಮತ್ತೆ ಈಗೇನು ಸಡನ್ ಆಗಿ ಒಮ್ಮೆ ಸಿಕ್ಕರಲ್ಲ, ನೀವು ಫೋನ್ ಮಾಡಿದ್ರೇನು ಅವ್ರಿಗೆ? ಮತ್ತೆ ತುಳುದಾಗ ಏನ್ ಮಾತಾಡಿದ್ರಲ್ಲ? ತುಳು ಭಾಷೆ ಕಲ್ಸ್ಕೊಳ್ಬೇಕಾ? ಬೇಡ ತುಳು ಬೇಡ, ನಮ್ಗೆ ಕನ್ನಡ ಸಾಕು. ನಿಮ್ಮ ಅಲ್ಲಿ ಭಾಷೆ ಅಲ್ಲ ಅದು, ನಮ್ದು ಬ್ರಾಹ್ಮಿಣ್ಸ್ ತುಳು, ನಮ್ಮ ಕಮ್ಯುನಿಟಿ ಅವರು.
ಮಾತೃ ಸಂಪ್ರದಾಯದ ಕಮ್ಮಿ ಇರಲಿ ಅದ್ರ ಬಗ್ಗೆ ಅಲ್ಲ ಅದಿರಲಿ, ಬಟ್ ನಂಗೆ ಸ್ವಲ್ಪ ಅದನ್ನ ನಂಗೆ ಗೊತ್ತಾಗ್ಬೇಕು ನೀವು ಏನು ಮಾತಾಡಿದ್ರಿ ಅಂತಂದ. ಅಲ್ಲಿ ನಂಗೆ ಜಸ್ಟ್ ತಿಳಿದಿದ್ದೇನಪ್ಪ ಅಂದ್ರೆ ಶಿಸ್ತು ಬೈ ಅವಂಗ ತಂದು ಹೇಳಿದ್ದೆ ಅಷ್ಟು ಗೊತ್ತಾಯ್ತು. ಹೌದೌದು, ಅದೇ ಹೇಳಿದ್ದು. ನಂದು ಇದಾಗಿದೆ, ಇನ್ನು ನೀವು ಬೈರಿ. ಯಾಕಂದ್ರೆ ಅವರಿಗೆ ತುಂಬಾ ಅಸೋಸಿಯೇಟ್, ಅವ್ರ ವಿಡಿಯೋ ನೋಡಿ ನಂಗೆ ಹೇಳ್ತಿದ್ರು, ಅವನು ಯಾವ ಮಾಸ್ಟ್ರು, ಅವನಿಗೆ ನನ್ನ ಕೈಗೆ ಸಿಗ್ಬೇಕಿತ್ತು ಒಮ್ಮೆ, ನಾನು ಬಿಡಿಸ್ತೀನಿ ಅವ್ರದ್ದು. ಜ್ವಾಲಾಮುಖಿ ಅವರಿಗೆ ಸರಿ. ಈಗ ಸುಜಾತ ಭಟ್ ಮೇಡಮ್ ಎಲ್ಲಿರ್ತಾರೆ ಹೇಳ್ರಿ? ಅವ್ರ ಮನೇಲಿ ಇರ್ತಾರೆ. ಅಂದ್ರೆ ಅವ್ರು ಬೆಂಗಳೂರಾಗ? ಇದು ಅವ್ರ ಏರಿಯಾದಲ್ಲಿ ಯಾಕೆ ಅವರನ್ನ ಅಟ್ಯಾಕ್ ಮಾಡಕ ಮೀಡಿಯಾ? ಇಲ್ಲ 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 ಹಂಗೆ ಅಟ್ಯಾಕ್ ಅಲ್ಲ. ಅಂದ್ರೆ ಅಮ್ಮನ ವಯಸ್ಸಿದೆ ಅವ್ರಿಗೆ. ಅಲ್ಲ 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 ನಾನು ಬಂದು ಭೇಟಿ ಆಗ್ತಿದ್ದೆ, ನಿಮಗೂ ಭೇಟಿ ಆಗ್ತೀನಿ, ಅವ್ರಿಗೂ ಬಂದು ಭೇಟಿ ಆಗ್ತೀನಿ. ಒಂದು ಡೇಟ್ ಫಿಕ್ಸ್ ಮಾಡ್ರಿ. ನಾನು ಫುಲ್ ಬಿಸಿ ಇದ್ದೀನಿ ಈ ತಿಂಗಳು. ಮಾರ್ಚ್ ಅಂತ ಟಚ್ ಮಾಡಕ್ಕೆ. ಏಪ್ರಿಲ್ ಯಾವಾಗ ಬರ್ಬೇಕು ಹೇಳ್ರಿ? ಹೇಳ್ತೀನಿ, ನಾನೇ ಕೊಡ್ತೀನಿ ನಿಮ್ಗೆ. ಇಂಟರ್ವ್ಯೂ ಮಾಡ್ಬೇಕು, ಮಾಡ್ತೀನಿ. ಇಂಟರ್ವ್ಯೂ ಬೇಡ, ಇಂಟರ್ವ್ಯೂ ಅದು ಬೇಡ್ರಿ ಮೇಡಮ್, ನಿಮಗೆ ಬಂದು ಭೇಟಿ ಆಗ್ತೀನಿ ನಾನು. ವೆಲ್ಕಮ್, ಯು ಆರ್ ಆಲ್ವೇಸ್ ವೆಲ್ಕಮ್. ನಾವು ಶತ್ರುಗಳಿಗೂ ಇದು ಕೊಡ್ತೀವಿ. ನಮ್ಮ ಶತ್ರುಗಳಿಗೆ ನಾವು ಮನೆಯೊಳಗೆ ಕರ್ದು ಆತಿಥ್ಯ ಕೊಡುವವರು ನಾವು ಶತ್ರುಗಳನ್ನು ದ್ವೇಷಿಸಲ್ಲ. ಆದ್ರೆ ಸಿಟ್ಟು ಬಂದ್ರೆ ಮಾತ್ರ ನನ್ನ ಕ್ಯಾರೆಕ್ಟರ್ ಹಂಗೆ. ನೀವು ಸರಿ ಗೊತ್ತಾಗ್ಬೇಕಿದ್ರೆ ಪ್ರಸನ್ನ ರವಿ ಅವ್ರ ನಂಬರ್ ಕೊಡ್ತೀನಿ, ಜಸ್ಟ್ ಕೇಳಿ. ಅನಿತಾ ಕಾಸರಗೋಡು ಹೆಂಗೆ ಅಂತ ಕೇಳ್ತಾರ. ಅನಿತಾ ಇಷ್ಟು ಮುಗ್ಧ ಆಗ್ಬೇಡ, ನೀನು ಇಷ್ಟು ಪಾಪ ಆಗ್ಬೇಡ, ಜನ ನಿನ್ನನ್ನು ಅಟ್ಯಾಕ್ ಮಾಡ್ತಾರೆ. ಅಲ್ಲಿ ನಂಗೆ ಸಿಚುವೇಶನ್, ನನ್ನ ಲೈಫಲ್ಲಿ ನಾನು ಅನುಭವಿಸಿದ ಕಷ್ಟಗಳು ಬಿಡಿ, ವೈಯಕ್ತಿಕ ಅಲ್ಲ, ಫ್ಯಾಮಿಲಿಯಿಂದ ಅಲ್ಲ, ಸೋಷಲ್ ಇಂದ. ನಾನು ತಪ್ಪಿ ಬಂದಿದ್ದು, ಈ ಯಾಕೆ ಬಂದಿದ್ದು ಗೊತ್ತಿಲ್ಲ. ಸೌಜನ್ಯ ಹೋರಾಟಕ್ಕೆ ಅಲ್ಲಿ ಹಬ್ಬ ನಂಗೆ ಡಿ ಗ್ಯಾಂಗ್ ಇದ್ದು ಒಂದು ಕಾಟ. ಎಷ್ಟು ಎಡಿಟ್ಗಳು, ಎಷ್ಟು ವಲ್ಗರ್ ಅವ್ರಾದ್ರೆ ಅಸಭ್ಯ. ಈ ಅಣ್ಣ ಬಾಣ್ತಾರೆ, ಯಾರು ಮಾತಾಡಿಲ್ಲ ನಂಗೆ. ಮೊನ್ನೆ ಹೇಳ್ತಾ ಇದ್ದೇನೆ, ಪೆಟ್ರೋಲ್ ಹಾಕಿ ಸಾಯಿಸ್ತೀನಿ ಅಂತ 48 ಗಂಟೆ ಒಳಗೆ. ನಾನು ನಗಾಡ್ತಿದ್ದೆ ಕೂತ್ಕೊಂಡು. ಆಯ್ತಾ, ನಂಗೆ ಅವ್ರ ಮೇಲೆ FIR ಮಾಡ್ಬೋದಿತ್ತು. ನಾನ್ ಸಿಗದಿದ್ರೆ ನನ್ನ ಅಕ್ಕನ ಮಗಳು, ಅವಳು ಹೇಳ್ತಾಳೆ, ಅವಳು ಮೈನರು, ಅಪ್ರಾಪ್ತೆ, ಪೋಸ್ಕೋ ಕೇಸ್ ಅದು. ನಾನು ಸುಮ್ಮನೆ ಅಕ್ಕನಿಗೆ ಹೇಳಿದೆ, ಬಿಟ್ಬಿಡು, ದೇವ್ರು ನೋಡ್ಕೋತೇನೆ. ನಾನು ಒಂದು ಪವರ್ಫುಲ್ ಟೆಂಪಲ್ ಇದೆ, ಅಲ್ಲಿಗೆ ಹೋದೆ, ಕೈ ಮುಗ್ದೆ. ನನ್ನ ಬಗ್ಗೆ ಯಾರೆಲ್ಲ ಕೀಳಾಗಿ ಮಾತಾಡ್ತಾರೋ ಅವಳನ್ನು ನೀನು ನೋಡ್ಕೋ ತಾಯಿ, ಯಾಕಂದ್ರೆ ದೇವಿದ ಅನುಗ್ರಹ ತುಂಬಾ ಇದೆ. ಆಯ್ತಾ, ಅಲ್ಲಿ ನಾನು ಅಳುವವಳಲ್ಲ, ಅಳುವ ಹೆಣ್ಮಗಳಲ್ಲ, ಕಣ್ಣೀರ್ ಹಾಕಿ ಅತ್ತೆ. ನನ್ನ ಕಣ್ಣೀರು ತಾಯಿಯ ಪಾದಕ್ಕೆ ಯಾವತ್ತು ಬಿತ್ತ ಫುಲ್ ಅಲ್ಲಿ ವೈಬ್ರೇಷನ್ ಆಯ್ತು ಪಾಸಿಟಿವ್ ಆಗಿ. ಅದು ಪವರ್ಫುಲ್ ಟೆಂಪಲ್. ನಂಗೊಬ್ರು ಹೇಳಿದ್ರು, ಅಣ್ಣ ಹೇಳಿದ್ರು, ಅಲ್ಲಿ ಹೋಗು, ಎಲ್ಲ ದೇವರಿಗಿಡು. ಅಕ್ಕನೂ ಹೇಳಿದ್ಲು, ಬೇಡ, ಕೋರ್ಟು ಕಾನೂನು ಹೋದ್ರೆ ತುಂಬಾ, ನಿಂಗೆ ಆಲ್ರೆಡಿ ಕೇಸಸ್ ಅಲ್ಲಿ ಇದೆಯಾ, ಬೇಡ. ಇನ್ನು ನಾಳೆ ನಾನು ಕೇಸ್ ಕೊಟ್ರು ಅದ್ರ ಹಿಂದೆ ನಾನು ಓಡ್ಬೇಕಾಗುತ್ತೆ ಅಲ್ವಾ? ಇದಕ್ಕೆ 2 ವರ್ಷ ಕದ್ದು ಚಾರ್ಜ್ ಇಷ್ಟ ಆಗುತ್ತೆ, ಎವಿಡೆನ್ಸಿಗೆ ಹೋಗ್ಬೇಕು, ಬೇಡ. ನಮ್ಮ ಮಕ್ಕಳನ್ನ ನಾವು ಯಾವಾಗ ಅಂದ್ನೋ, ಅವನು ಆ ಪುಣ್ಯಾತ್ಮ ಅವನನ್ನ ತಾಯಿ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ದೇವರನ್ನು ತುಂಬಾ ನಂಬೋರು. ನಮ್ಮ ಮನೇಲೆಲ್ಲ ಪುರೋಹಿತ್ರೆ, ನನ್ನ ಗಂಡನೂ ಪುರೋಹಿತ್ರೆ. ಅವ್ರಿಗೆ ಈ ವಿಷಯ ಹೇಳಿಲ್ಲ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ, ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಅವರನ್ನ ನಾನು ಇನ್ವಾಲ್ವ್ ಮಾಡುದಿಲ್ಲ. ಅದಕ್ಕೆ ನನ್ನ ಮಗಳಿಗೂ ಗೊತ್ತಿಲ್ಲ, ಮಕ್ಕಳಿಗೂ ಗೊತ್ತಿಲ್ಲ. ಆಯ್ತಾ, ಅವರನ್ನೆಲ್ಲ ಹೈಡ್ ಮಾಡಿದೀವಿ ನಾವು. ಇದು ನಂಗೂ ನನ್ನ 2ನೇ ಅಕ್ಕನಿಗೂ ಮಾತ್ರ ಗೊತ್ತು. ಅವಳಿಗೆ ಹೋದೆ, ಒಂದ್ ಪ್ಲೇಸಿಗೆ ಹೋದೆ, ನಾನು ಮೊನ್ನೆ ಮಂಗಳೂರಿಗೆ ಹೋಗಿದ್ದು, ಒಂದ್ ಪ್ಲೇಸಿಗೆ ಹೋದೆ. ಅವಳು ಹೇಳಿದ, ನನ್ನ ಅಣ್ಣ ಹೇಳಿದ ಒಂದು ಜಾಗಕ್ಕೆ ಹೋದೆ, ಅಲ್ಲಿ ಹೋಗು, ನಿನ್ ಮನಸ್ಸಲ್ಲಿರುವ ನೋವನ್ನು ಹೇಳು. ಇನ್ನೊಂದಿದೆ, ಆಂಜನೇಯನ ಇದಕ್ಕೆ ಹೋಗ್ಲಿಕ್ಕೆ ಹೇಳಿದ್ದಾರೆ ಅವರು. ಹೋಗ್ತೀನಿ, ಇಲ್ಲಿ ರಾಗಿಗುಡ್ಡ ಆಂಜನೇಯ ಇದ್ದಾನೆ, ಹೋಗಿ ಭಾವನಾತ್ಮಕವಾಗಿ ಅರ್ಚಕರ ಮೂಲಕ ಅಲ್ಲ, ನಿನ್ ಮನಸ್ಸಿನ ನೋವನ್ನು ಹೇಳು. ನಿಂಗೆ ಯಾರೆಲ್ಲ ತೇಜೋವಧೆ ಮಾಡಿದ್ರು, ಯಾರಿಂದೆಲ್ಲ ನಿನ್ನನ್ನು, ನೀವು ಕಂಟೆಂಟ್ ಮಾಡುದಲ್ಲ, ನಿಮ್ಗೆ ತಮಾಷೆ